ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಸಾಧಕರ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೃಷ್ಣರಾಜಪೇಟೆ ತಾಲೂಕಿನ ಒಳ್ಳೆ ಒಂದಷ್ಟು ಸಾಧನೆಯ ಬಗ್ಗೆ ಮತ್ತು ಸಮಾಜ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸಾರಂಗಿ ನಾಗಣ್ಣವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಿಮಗೆ ಈ ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್, ಸ್ವಾಗತ. ನಿಮಗೂ ಸ್ವಾಗತ. ನಿಮ್ಮ ನಿಜವಾಗ್ಲೂ ಇವತ್ತು ನೀವು ಬೆಳೆದ ಬಂದ ಒಂದು ಹಾದಿಯನ್ನ ಕೇಳಿದಾಗ ಬಹುಶಃ ಒಂದು ವಿಸ್ಮಯಕರವಾದಂತ ಸಾಧನೆ. ಒಂದು ಬಡತನದಲ್ಲಿ ಹುಟ್ಟಿ ನೀವು ಇದು ಬಂದಿರಿ. ನೀವು ಯಾವ ರೀತಿ ಬೆಳೆದಾಗಿ? ನಮಸ್ತೆ ಸರ್. ಆದರೂ ಮೊಟ್ಟ ಮೊದಲಿಗೆ ನಿಮ್ಮ ಎಲ್ಲ ಚಾನೆಲ್ ಅವರಿಗೂ ನನ್ನ ಮೊಟ್ಟ ಮೊದಲವರಿಗೆ ನಾವು ನಮಸ್ಕಾರಗಳನ್ನ ಹೇಳ್ತಾ, ಏಕೆಂದರೆ ನಾವು ಒಂದು ಬೆಳೆದು ಬಂದ ಹಾದಿಯಿಂದ ನಾವು ನಿಮ್ಗೆ ಹೇಳ್ಬೇಕು ಅಂದರೆ, ನಾವು ಭಾಳ ಜೀರೋಯಿಂದ ಬಂದಂಥ ಒಬ್ಬ ವ್ಯಕ್ತಿ. ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಈ ಭಾಗದಲ್ಲಿ ಸಾವುಕಾರ ಚೆನ್ನೈ ನಾಲೆ ಅಂತೇಳಿ ಹೇಮಾವತಿ ಚಾನಲ್ ಬಂದಿದೆ. ನಾವು ಮೋಸ್ಟ್ಲಿ ಒಂದು 81-82ನೇ ಇಸ್ವಿನಲ್ಲಿ ಒಂದು ದಿನಕ್ಕೆ 4 ರೂಪಾಯಿ ಕೂಲಿಯನ್ನು ಕೊಡ್ತಾ ಇದ್ರು. ಆ 4 ರೂಪಾಯಿ ಕೂಲಿನ ತಗೊಂಡು ಆ ಮಣ್ಣು ಹೊತ್ತಿ ಆ ಜೀವನವನ್ನು ನಡೆಸ್ಕೊಂಡು ಬಂದಂತ ಒಂದು ಬಡ ಕುಟುಂಬದ ಒಂದು ಸದಸ್ಯ ನಾನೊಬ್ಬ. ನಮ್ಮ ಊರು ಒಂದು ಚಿಕ್ಕ ಊರು, ಒಂದು ಸಾರಂಗಿ ಗ್ರಾಮ ಅಂತೇಳಿ. ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ. ನಮ್ಮ ತಂದೆ ತಾಯಿ ಪಾಪ ನಿಧನ ಆಗ್ಬಿಟ್ರು. ಅವರಿದ್ರೆ ತುಂಬಾ ಇನ್ನು ಸಂತೋಷ ಪಡೋರು. ಅವರ ಆಶೀರ್ವಾದದಿಂದ, ಅವರ ಆಶೀರ್ವಾದ ಮತ್ತೆ ಭಗವಂತನ ಆಶೀರ್ವಾದ, ನಾವು ಚಿಕ್ಕದ್ರಲ್ಲಿ ಪಟ್ಟಂತ ಕಷ್ಟ, ಆ ಕಷ್ಟ ಇವತ್ತು ನಮ್ಗೆ ಈ ಮಟ್ಟಿಗೆ ತಗೊಂಬಂತು. ನೀವು ಏನು ವಿದ್ಯಾಭ್ಯಾಸ? ನಮ್ದು ಸರ್ 1ನೇ ತರಗತಿಯಿಂದ SSLC ವರೆಗೆ ಮಾತ್ರ ನಾವು ಓದ್ಲಿಕ್ಕೆ ಸಾಧ್ಯ ಆಗಿತ್ತು. ನಾವು 83-84ರಲ್ಲಿ SSLC ಮುಗೀತು. ಮುಗಿದ ನಂತರ ನಮ್ಮ ಬಡತನದ ಕಾರಣದಿಂದ ನಾವು ಮುಂದೆಗೆ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ. ನಮ್ಮ ತಂದೆ ತಾಯಿಗಳು ಮುಂದೆ ಓದ್ಸಕ್ ಆಗಲ್ಲಪ್ಪ, ಎಲ್ಲಾದ್ರೂ ಉದ್ಯೋಗಕ್ಕೆ ನೋಡಂದಾಗ ನಾನು 83-84ರಲ್ಲಿ SSLC ಮುಗಿಸಿ 84ನೇ ಇಸ್ವಿನಲ್ಲಿ ನಾನು ಮುಂಬೈಗೆ ಹೋಗಿ ಅಲ್ಲಿ ಒಂದು ವೃತ್ತಿಯನ್ನ ಪ್ರಾರಂಭ ಮಾಡ್ತೇನೆ. ಸರ್, ನೀವು ಮುಂಬೈಗೆ ಹೋಗಿದ್ರಲ್ಲ, ಮುಂಬೈನ ಜೀವನ ಹೇಗಿತ್ತು? ಮುಂಬೈ ಜೀವನ ಅವತ್ತು ತುಂಬಾ ಕಷ್ಟ ಸರ್. ಅವತ್ತು ಬಹಳ ತುಂಬಾ ಕಷ್ಟ. ಅವತ್ತು ನಮ್ಗೆ ಅಲ್ಲಿ ಭಾಷೆ ಬರಲ್ಲ. ಸ್ಟಾರ್ಟಿಂಗ್ ಹೋದಾಗ ಅಲ್ಲಿ ಎಲ್ಲೂ ಬೇರೆ ಕಡೆ ಕೆಲಸ ಕೊಡಲ್ಲ. ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೋಟೆಲ್ ಅಲ್ಲಿ ಕ್ಲೀನ್ ಮಾಡೋಂತ ಕೆಲಸ, ಸ್ವಲ್ಪ ಒಂದು 3 ತಿಂಗಳ ತನಕ ಸ್ವಲ್ಪ ಹಿಂದಿ ಭಾಷೆ ಕಲ್ತ ಮೇಲೆ ಸ್ವಲ್ಪ ಸಪ್ಲೈ ಮಾಡೋಂತ ಕೆಲಸ, ಈ ತರ ತುಂಬಾ ಸಣ್ಣ ಪುಟ್ಟ ಕೆಲಸ ಮಾಡಿ ಒಂದು 3 ವರ್ಷ ಅಲ್ಲಿ ಜೀವನ ಮಾಡಿದೆ ಸರ್. 3 ವರ್ಷಗಳ ಕಾಲ ಅಲ್ಲಿ ನಾನು ಕೆಲಸ ಮಾಡಿದೆ. ಅದಾದ ನಂತರ ಬಂದು ನೀವು ಊರಿನಲ್ಲಿ ಪ್ರಾರಂಭ ಮಾಡಿದ ವೃತ್ತಿ ಏನು? ಅಲ್ಲಿಂದ ಬಂದ ನಂತರ 2000 ಇಸ್ವಿನಲ್ಲಿ ನಾನು ಮೊದಲೇ ಬಂದಿದ್ದೆ. ನಾನು 2000 ಇಸ್ವಿನಲ್ಲಿ ನಾನು ಒಂದು ಪಂಚಾಯತಿ ಮೆಂಬರ್ ಆಗಿ ನನ್ನ ಗ್ರಾಮದಲ್ಲಿ ಒಂದು ಆಯ್ಕೆಯಾಗಿ ಚುನಾವಣೆಯಲ್ಲಿ ಗೆದ್ದಿ ಒಂದು ಸಮಾಜ ಸೇವೆ ಮಾಡುವ ಮನೋಭಾವನೆ ನನಗೆ ಉಟ್ಕೊಂಡಿದ್ದೆ ಅವಾಗ 2000 ಇಸ್ವಿನಲ್ಲಿ. ಆ 2000 ಇಸ್ವಿನಲ್ಲಿ ಪಂಚಾಯತಿ ಮೆಂಬರ್ ಆಗಿ ನಾನು ಚುನಾವಣೆಗೆ ಕಾಲಿಡಬೇಕಾಗುತ್ತೆ. ನೀವು ರಾಜಕಾರಣ ಪ್ರವೇಶವನ್ನ 2000ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿ ಹಂತದಿಂದ ನೀವು ಪ್ರಾರಂಭ ಮಾಡ್ತೀರಿ. ಸರ್, ನಿಮ್ಗೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಆಯ್ಕೆ ಆದ ನಂತರ ನಿಮಗೆ ಬಂದಂತ ರಾಜಕೀಯ ಅನುಭವಗಳಿವೆ? ಸರ್, ನಾನು ರಾಜಕಾರಣಕ್ಕೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದೆ, ಈ ಮೂಲಭೂತ ಸೌಕರ್ಯಗಳನ್ನ ಜನಗಳ ಒದಗಿಸ್ಬೇಕು, ಜನಗಳ ಕಷ್ಟ ಸುಖಿಯನ್ನು ನಾವು ಸ್ಪಂದಿಸ್ಬೇಕು, ನಾವು ಪಟ್ಟಂತ ಕಷ್ಟ ಜನಗಳಿಗೆ ಬರಬಾರದು. ಆತರ ನಾವು ಮನಸ್ಸಿಗೆ ಇಟ್ಕೊಂಡು ನಂದು 5 ವರ್ಷಗಳ ಕಾಲ ತುಂಬಾ ಕೆಲಸ ಮಾಡ್ತಾ ಬಂದೆ. ಅವಾಗ ನಮಗೆ ತುಂಬಾ ಅನುಭವ ಆಯ್ತು ರಾಜಕಾರಣದಲ್ಲಿ. ನಾವು ಏನು ಕಟ್ಟ ಕಡೆಯ ವ್ಯಕ್ತಿಗಳು ಒಂದು ಸಿಗೋಂತ ಸರ್ಕಾರದಿಂದ ಸಿಗೋಂತ ಸವಲತ್ತುಗಳನ್ನ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳಿ ನನಗೆ ಅವಾಗ ಮನಸ್ಸು ತುಂಬಿಕೊಂಡು ನಾನು ಅವಾಗ ರಾಜಕಾರಣ ಪ್ರವೇಶ ಮಾಡಿ ಸಮಾಜ ಸೇವೆ ಮಾಡುವ ಕೆಲಸವನ್ನ ಸ್ಟಾರ್ಟ್ ಮಾಡಿದೆ. ಸಮಾಜ ಸೇವೆ. ಸರ್, ಆಮೇಲೆ ಮತ್ತೆ ನಿಮ್ಗೆ ಇನ್ನೊಂದು ಹೆಸರು ಕರೀತಾರೆ, ಮೊಟ್ಟೆ ನಾಗಣ್ಣ ಅಂತ. ಈ ಹೆಸರು ಬರ್ಲಿಕ್ಕೆ ಕಾರಣ ಏನು ಸರ್? ಹೌದು ಸರ್, ಅದೇ ನಾನು ಒಂದ್ ಕಡೆ ರಾಜಕಾರಣ, ಅದ್ರಲ್ಲೇನು ನಾವು ದುಡ್ಡು ಮಾಡಕ್ಕೇನು ಆಗಲ್ಲ, ಅದು ಸಮಾಜ ಸೇವೆ ಮಾತ್ರ. ಬಟ್ ನಮ್ಮ ವೈಯಕ್ತಿಕ ಜೀವನಕ್ಕೆ ಬೇರೆ ತರ ನಾನು ಇಲಾಖೆ ಹಸುಗಳು ಸಾಕ್ಬೋದು. ಅದ್ರಲ್ಲಿ ಅವಾಗೆಲ್ಲ 4 ರೂಪಾಯಿ ಲೀಟರ್ 4 ರೂಪಾಯಿ ಇತ್ತು, 4-5 ರೂಪಾಯಿ ಇತ್ತು ಅಷ್ಟೇನೆ ಹಾಲು. ಅದ್ರಲ್ಲಿ ಏನು ಮೇಂಟೈನ್ ಸಂಸಾರ ಸಾಕ್ಲಿಕ್ಕೆ ಆಯ್ತಿರ್ಲಿಲ್ಲ. ಆಗ ಯಾರೋ ನಿಮ್ ತರ ಒಬ್ರು ಸ್ನೇಹಿತರು ನಮ್ಗೆ ಸಿಕ್ಕಿ ಇದೊಂದು ಮೊಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿ, ಆ ಮೊಟ್ಟೆ ವ್ಯಾಪಾರ ಏನು ಇಡೀ ತಾಲೂಕಿನಲ್ಲಿ ಎಲ್ಲಾ ಗ್ರಾಮಕ್ಕೆ ಹೋಗಿ ಮನೆಗೆ ಬೀದಿಗೆ ಹೋಗಿ ಮೊಟ್ಟೆ ವ್ಯಾಪಾರನ ಮಾಡಿದೆ. ಆ ಒಂದು ಮೊಟ್ಟೆ ವ್ಯಾಪಾರದ ಹಿನ್ನೆಲೆಯಲ್ಲಿ ತುಂಬಾ ಜನ ಪರಿಚಯ ಆಯ್ತು. ಮತ್ತೆ ನಾವು ಸಂಸಾರದಲ್ಲಿ ಸ್ವಲ್ಪ ಮುಂದೆ ಬರ್ಲಿಕ್ಕೆ ಅನುಕೂಲ ಆಯ್ತು.
ಸರಿ ಆಯ್ತು. ಇವಾಗ ನೀವು ಒಂದಷ್ಟು ರಾಜಕಾರಣವನ್ನೇ ಜಾಸ್ತಿ ಅವಲಂಬಿಸ್ಕೊಂಡಿದ್ದೀರಿ. ಈ ತಾಲೂಕಿನಲ್ಲಿ ಒಂದಷ್ಟು ಒಳ್ಳೆ ಹೆಸರಿದೆ. ಬಹುಶಃ ಇವತ್ತು ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ದಂತ ಸಮಯದಲ್ಲಿ ನಿಮಗೆ ಈ ಕೃಷ್ಣರಾಜಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿ ಒಂದಷ್ಟು ಹೆಸರಿದೆ. ಬಹುಶಃ ಇದಕ್ಕೆಲ್ಲ ನಿಮ್ಗೆ ಕಾರಣ ಯಾರು? ಇದಕ್ಕೆಲ್ಲ ನಿಮ್ಗೆ ಶಕ್ತಿ ಯಾವ ರೀತಿ ಬಂತು? ಬಟ್ ಇವತ್ತಿನದಷ್ಟೆಲ್ಲ ಹೋರಾಟಕ್ಕೆ ನಿಮ್ಗೆ ಮೂಲ ಪ್ರೇರಣೆ ಯಾರು? ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ನಾವಿವತ್ತು ಈ ಮಟ್ಟಿಗೆ ಬರ್ಲಿಕ್ಕೆ ಕಾರಣ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಮಾಜಿ ಸಚಿವರಾದ ನಾರಾಯಣಗೌಡರ ಕಾರಣ. ಈ ನಾರಾಯಣಗೌಡರ ಅವಧಿನಲ್ಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬರ್ಬೇಕಾದ್ರೆ ಅವರು ನನ್ನನ್ನ ಗುರುತಿಸಿ ಈ ಒಂದು ಹಿಂದುಳಿದ ವರ್ಗ ಹುಡುಗ ಇಷ್ಟೊಂದು ಮಟ್ಟಿಗೆ ಕೆಲಸ ಮಾಡ್ತಾನೆ ಅಂತ ಹೇಳಿ ನನಗೆ ಒಂದು ಹುದ್ದೆಯನ್ನು ಕೊಡ್ತಾ ಬಂದ್ರು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ OBC ಹಿಂದುಳಿದ ವರ್ಗದ ಒಂದು ಕಾರ್ಯಕ್ರಮ ಒಂದು ಹುದ್ದೆಯನ್ನು ಕೊಟ್ಟರು ಬಿಜೆಪಿನಲ್ಲಿ. ಅದನ್ನ 3 ವರ್ಷಗಳ ಕಾಲ ಬಹಳ ಒಳ್ಳೆ ಶ್ರದ್ಧೆಯಿಂದ ತಾಲೂಕಿನಲ್ಲಿ ಕೆಲಸ ಮಾಡಿದೆ. ಆ ಒಂದು ಶ್ರದ್ಧೆಯಿಂದ ಮಾಡಿದಂತ ಒಂದು ಕೆಲಸವನ್ನ ಮೆಚ್ಚಿ ಈಗ ಜನರಲ್ ಮಂಡಲದ ಅಧ್ಯಕ್ಷರಾಗಿ ಈ ಒಂದು ವಿಸ್ತಾರಕವಾಗಿ ನಮ್ಮ ಕೊಟ್ಟರು. ಅದೇ ಇದಕ್ಕೆಲ್ಲ ಕಾರಣ ನಮ್ಮ ಮಾಜಿ ಸಚಿವರ ನಾರಾಯಣಗೌಡರು ನನಗೆ ಬೆನ್ನೆಲುಬು ಅಂತ ಹೇಳ್ತೀನಿ ಸರ್. ರಾಜಕಾರಣದಲ್ಲಿ ನಿಮಗೆ ಪ್ರೇರಣೆ ಮತ್ತು ಗುರುಗಳು ನಾರಾಯಣಗೌಡರು. ಬಹುಶಃ ಈಗ ನಿಮ್ಗೆ ಮತ್ತೆ 2ನೇ ಟರ್ಮ್ ಕೂಡ ನಿಮ್ಗೆ ಅವಕಾಶ ಸಿಕ್ಕಿದೆ. ಬಹುಶಃ ಈಗ ನೀವು ಏನನ್ನ ಜನರಲ್ಲಿ ಈಗ ಒಂದಷ್ಟು ಸಂಘಟನೆ ಮಾಡಿದೀನಿ, ತಾಲೂಕಲ್ಲಿ ಎಲ್ಲ ಇದು ಮಾಡಿದೀನಿ, ನಿಮ್ಗೆ ಆದಂತ ಒಂದು ಅನುಭವಗಳೇನು? ಈ ಪಕ್ಷಗಳ ಸಂಘಟನೆ ಮಾಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತರಬಹುದು? ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಗಳು, ಚುನಾವಣೆಗಳು, ಇವೆಲ್ಲದ್ರಿಂದ ನಿಮ್ಗೆ ಯಾವ ತರ ಪ್ರೇರಣೆ? ಖಂಡಿತ ಸರ್. ನಾನು ಯಾಕೆಂದ್ರೆ ಈ ಒಂದು ಹಿಂದಿನ OBC ಅಧ್ಯಕ್ಷನಾಗಿ ಕೆಲಸ ಮಾಡಿದಾಗ ಅನುಭವ ಜೊತೆಗೆ ಈಗ ಜನರಲ್ ಆಗಿ ಒಂದು 3 ವರ್ಷ ಮಾಡಿದ ಅನುಭವ, ಎರಡೂ ಅನುಭವ ನಾವು ತೆಗೆದುಕೊಂಡಾಗ ನಾವು ಬಡತನ ರೇಖೆಯಿಂದ ಕಡಿಮೆ ಇದ್ದಂತ ಜನಗಳನ್ನ ನೋಡಿ ಅವ್ರನ್ನ ಒಂದು ಮೇಲ್ಮಟ್ಟಕ್ಕೆ ತರಬೇಕು, ಒಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು, ಆತರ ಹೇಳಿ ನಮ್ಗೆ ಬಹಳ ಇದ್ ಬಂತು. ಬಟ್ ನಮ್ಗೆ ಕೊಟ್ಟಂತ ಹುದ್ದೆಗೆ ನಾವು ಮೋಸ ಮಾಡಬಾರ್ದು ಸರ್. ನಾವು ಕೊಟ್ಟಂತ ಅಧಿಕಾರವನ್ನ ಒಂದು ಒಳ್ಳೆ ದೃಷ್ಟಿಯಿಂದ ಇವತ್ತವ್ರಿಗೆ ನೋಡಿ, ನಾನು ಅಧ್ಯಕ್ಷ ಆದ್ಮೇಲೆ 1,000-1,500 ಹೆಚ್ಚಿನ ಒಂದು ಕೇಸ್ಗಳಲ್ಲಿ ಪೊಲೀಸ್ ಸ್ಟೇಷನ್ ಇರ್ಬೋದು ಹೋಗಿ ನಾನು ಅವ್ರ ರಾಜಿ ಮಾಡಿಸಿ, ಅವ್ರು ಯಾವುದೇ ದುಡ್ಡು ಖರ್ಚಾಗ್ದಂಗೆ ಅವ್ರನ್ನ ರಾಜಿ ಮಾಡಿಸಿ ಮನೆ ಕಳ್ಸಿಕೊಡುವಂತ ಬುದ್ಧಿ ಹೇಳಿ ಮನೆ ಕಳ್ಸಿಕೊಡುವಂತ ಕೆಲಸವನ್ನ ನಾನು ತುಂಬಾ ಮಾಡಿದ್ದೀನಿ ಸರ್. ಅಂದ್ರೆ ಈಗ ನೀವು ಕಾರ್ಯಕರ್ತರಾಗ್ಬೋದು, ಯಾರಾದ್ರೂ ಅವ್ರ ಸಮಸ್ಯೆ ತೊಂದರೆಗಳು ಅಂತ ಬಂದಾಗ ಠಾಣೆಗಳಿಗೆ ಹೋಗಿ ಅವ್ರ ಸಮಸ್ಯೆಗಳನ್ನ ಸಾಲ್ವ್ ಮಾಡಿರೋದ್ರಿಂದ, ಮತ್ತೆ ಅವ್ರದ್ದು ಯಾವ್ದೋ ಒಂದು ಸಮಸ್ಯೆ ಮಾಡ್ಕೊಂಡು ಬಂದಾಗ ನೀವು ಖುದ್ದು ಹೋಗಿ ಅವ್ರ ಜೊತೆಗೆ ಸೇರಿರ್ತಕ್ಕಂಥದ್ದಿರ್ಬೋದು, ಅವ್ರಿಗೆ ಧೈರ್ಯ ಹೇಳಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಿಮ್ಗೆ ಸಂಘಟನೆಗೆ ಒಂದಷ್ಟು ಶಕ್ತಿ ಜಾಸ್ತಿ ಆಗಿದೆ. ಹೌದು ಸರ್. ಇದ್ರ ಜೊತೆಗೆ ಏನು ಗ್ರಾಮಗಳಲ್ಲಿ ಏನೋ ನಾಟಕಗಳ ಕಲಿತಾರೆ, ಅಲ್ಲಿಗೆ ನಮ್ಗೆ ಒಂದು ಆಹ್ವಾನವನ್ನ ಕೊಡ್ತಾ ಇದ್ರು. ಸರ್ ನೀವು ಬರ್ಲೇಬೇಕು, ಖಂಡಿತ ನೀವು ತಾಲೂಕು ಸರ್ ಹೇಗಿದೆ ಅಂತ. ಇಂಥ ಒಂದು ಕಲಾವಿದರಿಗೆ ಅವ್ರಿಗೆ ಹೋಗಿ ಪ್ರೋತ್ಸಾಹ ಮಾಡುವಂತದ್ದು, ಕೈಲಾದಷ್ಟು ಹಣವನ್ನ ಅವ್ರಿಗೆ ಕೊಡುವಂತದ್ದು, ಅವರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಇಡೀ ತಾಲೂಕಿನಲ್ಲಿ ಮಾಡಿದ್ದೀನಿ ಸರ್. ಅಂದ್ರೆ ನನಗೆ ಅದು ಒಂದು ಶಕ್ತಿ ಇತ್ತು. ಅಂದ್ರೆ ಕಲಾವಿದರಿಗೂ ಕೂಡ ತಮ್ಮ ಕೈಲಾದಂತ ಸಹಾಯ ಮಾಡೋದ್ರ ಮೂಲಕ ಅವರ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದು ಕೂಡ ನಿಮ್ಗೊಂದಷ್ಟು ಅವ್ರು ಕೂಡ ಸಹಕಾರ ನಿಮ್ಗೆ ಒಂದಷ್ಟು ಜಾಸ್ತಿ ಆಗ್ತಾ ಬಂತು. ಹೌದು ಸರ್. ಮತ್ತೆ ಕ್ರೀಡಾಪಟುಗಳಿಗೂ ಕೂಡ. ಹೌದು ಸರ್. ಕ್ರೀಡಾಪಟುಗಳಿಗೆ ಮತ್ತೆ ಯಾರ ಗ್ರಾಮದಲ್ಲಿ ಹುಷಾರಿಲ್ಲ ಅಂದವ್ರಿಗೆ, ತುಂಬಾ ಜಾಸ್ತಿ ಹುಷಾರಿಲ್ಲ ಅಂದವ್ರಿಗೆ ಅವ್ರಿಗೆ ಆಸ್ಪತ್ರೆ ಕಳ್ಸಂತಾಗ್ಬೋದು. ಒಂದು ಹೆಚ್ಚು ಕಡಿಮೆ ಸರ್ ಒಂದು 50 ಡೆಲಿವರಿಗಳನ್ನ ಹೆಣ್ಮಕ್ಳಿಗೆ ಇಲ್ಲಿ ಆಗದೆ ಇರೋಂತ ಒಂದು ಸಂದರ್ಭದಲ್ಲಿ ಮಂಡ್ಯಕ್ಕೆ ಮತ್ತೆ ಮೈಸೂರಿಗೆ ಅವ್ರಿಗೆಲ್ಲ ನನ್ನ ಖರ್ಚಿಂದಾನೆ ಅವ್ರಿಗೆ ಕಳಿಸಿ ಅವ್ರಿಗೆ ₹1 ಖರ್ಚು ಮಾಡಿಸ್ತೇನೆ, ಅಲ್ಲಿಂದ ವಾಪಸ್ ಮನೆ ಕರ್ಕೊಬರೋ ನಾನು ನೋಡ್ಕೊಂಡಿದ್ದೀನಿ ಸರ್. ಅದೊಂದು ಪುಣ್ಯದ ಕೆಲಸ ನಾನು ಖಂಡಿತ ನಾನು ಮಾಡಿದ್ದೀನಿ. ಅದು ಸರ್ ಈಗ ನೀವು ಈ ತರದ ಎಲ್ಲ ಒಂದು ಕೆಲಸವನ್ನ ಮಾಡ್ತಿದ್ದೀರಿ, ಬಟ್ ನಿಮಗೆ ಇಂಥ ಕೆಲಸ ಮಾಡ್ಬೇಕಾದ್ರೆ ಪ್ರಮುಖವಾಗಿ ಕುಟುಂಬದ ಸಹಕಾರ ಇರ್ಬೇಕಲ್ಲ? ಹೌದು ಸರ್. ಇಂಥದಕ್ಕೆಲ್ಲ ನಿಮ್ಗೆ ಕುಟುಂಬದ ಸಹಕಾರ ಇದೆಯಾ ಸರ್? ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಗೆ 2 ಗಂಡು ಮಕ್ಕಳು ಸರ್. ಅವ್ರಿಗೆ ಮದುವೆ ಮಾಡಿದೀನಿ. ಅವ್ರಿಗೆ ಜೀವನ ರೂಪಿಸಕ್ಕೆ ನಾವ್ ಏನ್ ಬೇಕೋ, ತೆಂಗಿನ ಮರ ಇರ್ಬೋದು, ಅವ್ರಿಗೆ ದುಡಿಮೆ ಮಾಡ್ಲಿಕ್ಕೆ ಒಂದು ಟ್ರಾಕ್ಟರ್ ಇರ್ಬೋದು, ಆತರ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ಟಿದೀನಿ. ಅವ್ರಿಗೆ ಆ ಒಂದು ಉದ್ದೇಶದಲ್ಲಿ ಅವರು ಜೀವನ ಅವ್ರು ಮಾಡ್ಕೊಂತಾರೆ. ಬಟ್ ನನ್ನನ್ನ ಫ್ರೀ ಆಗ್ಬಿಟ್ಟಿದ್ದಾರೆ ಸರ್. ನಾನು ಇವತ್ತು ಇಷ್ಟೆಲ್ಲ ಮಾಡ್ಬೇಕಂದ್ರೆ ನನ್ನ ಕುಟುಂಬದವ್ರಿಗೆ ಮೊದಲಾಗಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕೆಂದ್ರೆ ನಾನು ಬೆಳಿಗ್ಗೆ 7 ಗಂಟೆ ಬಂದ್ರೆ ನಾವು ಹೋಗೋದು ರಾತ್ರಿ ಮನೆಗೆ 9 ಗಂಟೆ 10 ಗಂಟೆ ರಾತ್ರಿ ಮನೆಗೆ ಹೋಗೋದು. ಅದರಿಂದ ನನಗೆ ಪೂರ ಸಹಕಾರ ನಮ್ಮ ಕುಟುಂಬದವ್ರು ಕೊಟ್ಟರು. ಇಲ್ಲಾಂದ್ರೆ ನಾನು ಮನೆಯಲ್ಲೂ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡಕ್ ಆಯ್ತಿರ್ಲಿಲ್ಲ. ಅವ್ರು ನನಗೆ ಫ್ರೀ ಬಿಟ್ಟಿರೋದ್ರಿಂದ ಇಡೀ ತಾಲೂಕಲ್ಲಿ ಓಡಾಡುವಂತ ಕೆಲಸ, ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿಕ್ಕೆ
ಅನುಕೂಲ ಆಗಿದೆ ಸರ್. ಅದರಿಂದ ನಾನು ಮೊದಲಿಗೆ ಅವರಿಗೆ ಕುಟುಂಬದವರೆಗೂ ನಾನು ಕೃತಜ್ಞತೆ ನಿಮ್ಮ ಹೇಳಿಸ್ಬೇಕು. ಕುಟುಂಬದ ಹೆಸರು ಹೇಳಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೊತೆ ಸಹಕಾರ ಕೊಟ್ಟಿರೋದು